ಗುರುಜಿ, ಕಾರ್ಯಕ್ರಮದ ಪ್ರಾರಂಭದಿಂದಲೂ ಇವತ್ತು ಭಕ್ತಿಯ ಪರಾಕಾಷ್ಠೆಯ ಕುರಿತು ಸಾಕಷ್ಟು ವಿಚಾರಗಳನ್ನ ಹೇಳ್ತಿದ್ರಿ. ಭಕ್ತ ಅಂದ ಕೂಡಲೇ ನಮಗೆ ಭಕ್ತ ಕನಕದಾಸ ಆಗಿರಬಹುದು, ಭಕ್ತ ಪ್ರಹ್ಲಾದ ಎಲ್ಲರೂ ನೆನಪಾಗ್ತಾರೆ ಅಂತ ಕೂಡ ಹೇಳ್ತಾ ಇದ್ರಿ. ಹಾಗೆ ನಾವು ಕೂಡ ಅಷ್ಟೇ ನಿರ್ಮಲವಾದ ಪ್ರೀತಿಯನ್ನ ಭಗವಂತನಲ್ಲಿ ಇಡಬೇಕು. ದೇವರನ್ನ ಕಂಡ್ರೆ ಹೆದರ್ಕೋಬಾರ್ದು, ಅವರನ್ನ ನಮ್ಮ ಸ್ನೇಹಿತನಂತೆ ನೋಡಬೇಕು ಅಂತ ಕೂಡ ಹೇಳ್ತಾ ಇದ್ರಿ. ನಿಜ ನೋಡಿ, ಭಕ್ತಿಯಲ್ಲಿ ಮುಳುಗಿದಾಗ ಯಾವ ಕಾಲಕ್ಕೂ ಭಯ ಭಕ್ತಿ ಇಟ್ಕೊಂಡ್ರೆ ತಾಯಿ ಹತ್ರ ಕಪಾಳ ಕೊಡಿಸ್ಕೊಂಡ್ರಿ ಅಂತ ಇಟ್ಕೊಳ್ಳಿ. ಒಂದ್ಸಲಿ ಬೆಳಗ್ಗೆ ಕಪಾಳ ಕೊಡದ ತಾಯಿ ಸಾಯಂಕಾಲದೊಳಗೆ ಮತ್ತೆ ತಿರುಗಿ ಬಂದು ಮುದ್ದಾಡಬೇಕು. ಇಲ್ಲ ನೀವು ಹೋಗ್ಬಿಟ್ಟು ಅಮ್ಮ ಕ್ಷಮಿಸು ಅಂತ ಆದರೂ ಕೇಳ್ಕೋಬೇಕು, ನಮಸ್ಕಾರ ಆದರೂ ಹಾಕ್ಬಿಡಿ. ಸುಮ್ಮನೆ ಹೋಗಿ ನಮಸ್ಕಾರ ಹಾಕಿದ್ರೆ ಸಾಕು, ನೀವು ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಸರಿ ಆಯ್ತು ಎದ್ದೇಳ ಮೇಲ್ಕೆ ಅಂತಾರೆ. ಇದು ನಮಗೆಲ್ಲರಿಗೂ ಆಗಿರತಕ್ಕಂಥ ಅನುಭವಗಳೇನೆಂದರೆ, ತಾಯಿಂದ್ರೆ ಯಾವತ್ತೂ ಪ್ರೀತಿ ಜಾಸ್ತಿ ಮಕ್ಕಳ ಮೇಲೆ. ಯಾವತ್ತೂ ಪ್ರತಿಯೊಬ್ಬ ಮನುಷ್ಯನೂ ತಾಯಿ ಹೊಡೆದಾಕ್ಷಣಕ್ಕೆ ದೂರ ಬಿಸಾಕ್ಬಿಡಲ್ಲ. ನಾವಲ್ಲಿ ಮತ್ತೆ ಮತ್ತೆ ಹೋಗಿ ತಾಯಿ ತಮ್ಮ ಹೋಗಲಿ, ಒಂದು ದಿವಸ ಸರಿ, ಎರಡು ಸರಿ ದ್ವೇಷ ಕಟ್ಕೊಳಕಾತಿಯೇ? ಆಗಲ್ಲ. ಅದಕ್ಕೆ ಇಂಥ ಒಂದು ಜೀವನದಲ್ಲಿ ಪ್ರತಿಯೊಬ್ಬನಿಗೂ ಆ ಭಕ್ತಿಯ ಪರಾಕಾಷ್ಠೆಯಲ್ಲಿ ಭಯ ಅನ್ನೋದಿರಬಾರ್ದು. ತಾಯಿ ಹತ್ರನೇ ಹೋಗೋಕ್ಕೆ ಭಯನೇ ಅಂತ. ಫ್ರೆಂಡ್ ಆಗಿದ್ದಾಗ ಜೀವನದಲ್ಲಿ ಭಗವಂತ ನಿಮ್ಮ ಹತ್ರ ಇರ್ತಾನೆ. ನೀವು ಭಯ ಪಟ್ಟರೆ ನನ್ನ ಮಗ ಹತ್ರನೇ ಬರಲ್ಲ, ನಾನು ಯಾಕೆ ಹೋಗಲಿ ಅಂತಾಳೆ ಜಗನ್ಮಾತೆ ಅಲ್ವಾ. ಆದರೆ ನೀವು ಪೂಜೆ ಮಾಡದೆ ಹೋಗಲಿ, ನಿಮ್ಮ ಹಣೆ ಬರ ಹೇಳಿದೆಯೋ ಹಾಗೆ ಇಟ್ಕೊಡೋ ಕೈನ ಯಾವ್ದಾರು ಚೇಂಜ್ ಮಾಡಲ್ವಾ, ನೀನು ಪೂಜೆ ಮಾಡಲ್ಲ ನನಗೆ ಅಂದ್ಬಿಟ್ಟು ಹಿಂಗೆ ಕೈ ಇಟ್ಕೊಂಡ್ಬಿಡ್ತಾಳ, ಅಥವಾ ಹೋಗಿ ನನಗೆ ಆಶೀರ್ವಾದ ಮಾಡಲ್ಲ ಅಂತ ಏನಾದ್ರು ಕಳಿಸ್ತಾಳ? ಇಲ್ವಲ್ಲ. ಅದಕ್ಕೆ ಜಗನ್ಮಾತೆನೇ. ಅದಕ್ಕೆ ದೇವರು ಅನ್ಸ್ಕೊಂಡ್ಬಿಟ್ರು. ನೀವುಗಳನ್ನು ಹಾಗೇನೆ ಭಗವಂತನ ಕೃಪಾಕಟಾಕ್ಷದಲ್ಲಿ ಎಷ್ಟು ಜನ ನಾಸ್ತಿಕರಿದ್ದೀರಾ. ನೀವೆಲ್ಲ ಇದುವರ ತನಕ ಜನ್ಮದಲ್ಲಿ ದೇವ್ರ ಮನೆಗೆ ಕಾಲಿಡೋದಾಗ್ಲಿ, ದೇವ್ರ ಹತ್ರ ಹೋಗೋದಾಗ್ಲಿ, ಕರ್ತವ್ಯಂ ದೈವಮಾನಿಕ ಅನ್ಕೊಳ್ಳೋರು ಓಕೆ, ಮನಸ್ಸಲ್ಲಿ ಎಲ್ಲೋ ಒಂದು ಚೂರು ದೇವರ ಭಕ್ತಿ ಇರುತ್ತೆ. ಅವ್ರಿಗೇನು ಅಂದರೆ ಶ್ರದ್ಧಾಂ ವಿದ್ಯಾ, ಶ್ರದ್ಧೆ ಮಾತ್ರ. ನನ್ನ ಕರ್ತವ್ಯನ ಮಾಡ್ತಾ ಇದ್ದೀನಿ, ಕರ್ತವ್ಯಂ ದೈವಮಾನ್ವಿಕ ಅಂಥವರು ಭಾಳ ಜನ ಇದ್ದಾರೆ. ಅವರಲ್ಲಿ ನನ್ನ ಕರ್ತವ್ಯ ದೇವರು ಇದ್ದಾನೆ ಅನ್ನೋದು ಒಂದು ಇಟ್ಕೊಂಡಿರ್ತಾರೆ. ಅವರೆಲ್ಲ ನಾಸ್ತಿಕರಲ್ಲ, ಆಸ್ತಿಕರೇ ಅವರು. ಯಾಕೆಂದರೆ ದೇವ್ರು ನಮಸ್ಕಾರನೇ ಮಾಡಿಕೊಂಡೇ ದೇವ್ರ ಕೆಲಸ ಅಂತಲ್ಲ, ದೇವ್ರು ಇದ್ದಾನೆ ಅನ್ನೋದು ಮನಸ್ಸಲ್ಲೇ ಅವ್ರು ಇರಬೇಕು. ಇವತ್ತು ಅಷ್ಟೇ, ಎಷ್ಟೇ ದೊಡ್ಡ ವಿಜ್ಞಾನಿಗಳಾಗಲಿ, ಅವ್ರು ಏನೇ ಕತೆ ಬಿಡಲಿ, ಏನೇ ರೀಲ್ ಬಿಡಲಿ, ಅಂದರೆ ಏನು ಅಂದರೆ ಇಡೀ ಜಗತ್ತಲ್ಲಿ ಇದು ಹಿಂಗಾಗತ್ತೆ, ದೇವ್ರಿಲ್ಲದೆ ಜಗತ್ತಿಲ್ಲ, ದೇವರೇ ಇಲ್ಲ ಅಂತ ಏನಾದರೂ ಸುಳ್ಳು ಹೇಳಿದ್ರು ಇದನ್ ಕಣಯ್ಯ ಅಂತ ಒಳಗಡೆ ಒಂದು ರೂಮಲ್ಲಿ ಕೂರಿಸ್ಕೊಂಡಿರಲಿ, ಸ್ವಲ್ಪ ಅಂದ್ರೆ ಭಯ ಭಕ್ತಿ ಇರುತ್ತೆ. ದೇವಗಳ ಮೇಲೆ, ದೇವ್ರ ಮೇಲೆ ಎಲ್ಲ ಭಯ ಭಕ್ತಿನೂ ಇದೆ ಅವ್ರಿಗೆ. ಸುಮ್ಮನೆ ಹೇಳ್ಕೊಳ್ಳೋ ತೋರ್ಪಡಿಸ್ಕೊಳ್ಳೋಕ್ಕೆ ಹೊರಭಾಗದಲ್ಲಿ ಇಲ್ಲದ್ರೆ ಅವನ ಜನ್ಮದಲ್ಲಿ ಇಡೀ ಜಗತ್ತಲ್ಲಿ ಸೈಂಟಿಸ್ಟ್ ಅಂದರೆ ಅವನು ಯಾವ ಕಾಲಕ್ಕೂ ಹೇಳಿ ವಿಜ್ಞಾನಿಗಳಾಗಬೇಕಾದ್ರೆ ಜಗತ್ತಲ್ಲಿ ದೈವ ಭಕ್ತಿ ಇದ್ರೇ ಅವನು ವಿಜ್ಞಾನಿ ಆಗಕ್ಕೆ ಸಾಧ್ಯ. ಗುರುಬಲ ಇದ್ರೇ ಅವನು ವಿಜ್ಞಾನಿ ಆಗಕ್ಕೆ ಸಾಧ್ಯ. ಒಂದು ಸಲಿಯಾದರೂ ಯಾವತ್ತಾರು ಚಿಕ್ಕ ವಯಸ್ಸಿಂದ ಇವತ್ತವರೆಗೂ ಎಲ್ಲೋ ಒಂದು ಸರಿ ಪೂಜೆ ಮಾಡಿರ್ತಾನೆ, ಅವನಿಗೆ ಬೇಜಾರಾಗ್ಬಿಟ್ಟಿರುತ್ತೆ. ನಾನು ಪೂಜೆ ಮಾಡಿದ್ರು ನನ್ನ ತಾಯಿ ಸತ್ತೋದಲ್ಲ, ಪೂಜೆ ಮಾಡಿದ್ರು ನನ್ನ ಸಂದೇಶ ಸತ್ತೋದಲ್ಲ, ನಾನು ಎಷ್ಟೋ ಪೂಜೆ ಮಾಡ್ತಾ ಇದ್ದೆ, ಆದರೂ ಎಂಥ ಒಂದು ವೈಭವ ಅಂದರೆ ನನ್ನ ಮನೆ ಕುಟುಂಬದಿಂದ ಎಲ್ಲ ದೂರ ಆಗ್ಬಿಟ್ನಲ್ಲ, ನನ್ನ ಅಕ್ಕ ತಂಗಿರಿಂದ ದೂರ ಅಂದೆ, ಅಣ್ಣ ತಮ್ಮದೇ ದೂರ ಆಗ್ಬಿಟ್ಟೆ, ಆದರೆ ಯಾಕೆ ಹಿಂಗೆ ಅಂತ ದೇವ್ರ ಮೇಲೆ ಬೈಕೊಂತೀನಿ ನೋಡಿ, ಯಾಕೆ ಸುಕ್ಕೊಂಡು. ಅಂಥದ್ರಲ್ಲಿ ಇವತ್ತು ದೈವ ಭಕ್ತಿನೂ ಇಟ್ಕೊಂಡು ಇವತ್ತು ದೊಡ್ಡ ವಿಜ್ಞಾನಿ ಅನ್ಸ್ಕೊಂಡಿರೋರು ಸಾಕ್ಷಾತ್ ಅಬ್ದುಲ್ ಕಲಾಂ ಅವರು ನೋಡಿ. ಅದಕ್ಕೆ ಹೇಳೋದು, ವಿಜ್ಞಾನಿಗಳಲ್ಲಿ ಒಳ್ಳೆ ವಿಜ್ಞಾನಿಗಳು ಇರ್ತಾರೆ ಅಂದರೆ ನಿಜವಾದ ದೈವ ಭಕ್ತಿನೂ ಉಳ್ಳವರು ಯಾವತ್ತೂ ದೇವಸ್ಥಾನಕ್ಕೆ ಗಂಟೆಗೆ ಹೋಗ್ತಾರಲ್ಲ. ಆದರೆ ಬೆಳಗ್ಗೆ ಎದ್ದು ಅವರು ಪೂಜೆ ಮಾಡೋದು ಯಾರು ಗೊತ್ತಾ? ರಾಮೇಶ್ವರನ. ಒಂದು ರಾಮೇಶ್ವರ ಫೋಟೋ ಕೂಡ ಅವ್ರ ಹತ್ರ ಇದೆ. ಪುಟಾಣಿ ರಾಮೇಶ್ವರದಲ್ಲಿ ರಾಮ ಈಶ್ವರನ ಪ್ರತಿಷ್ಠಾಪನೆ ಮಾಡಿ ರಾಮ ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ನಲ್ಲ, ಆ ಪುಟಾಣಿ ಫೋಟೋ. ಯಾಕೆಂದರೆ ಅವ್ರು ಹುಟ್ಟಿದ್ದೇ ಒಬ್ಬ ಬ್ರಾಹ್ಮಣರ ಮನೆಯಲ್ಲಿ, ಬೆಳೆದಿದ್ದ ಭಾವನೆಗಳಲ್ಲಿ ಅವರಲ್ಲಿ ಅವ್ರು ಬೆಳೆಸಿರ್ತಕ್ಕಂಥ ರಾಮೇಶ್ವರದಲ್ಲಿ ಒಂದು ಪುಟಾಣಿ ಗುಡಿಸಲ್ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಬೆಳೆಸೋದ್ರು ಅಂದರೆ ಆ ಒಂದು ಸಂಸ್ಕಾರ ಎಲ್ಲ ಹೇಳ್ಕೊಟ್ರು. ಅವ್ರ ಮನೇಲಿ ಭಕ್ತಿ ಪರಾಕಾಷ್ಠೆ ಅಂತೇಳಿ ಆ ಭಕ್ತಿ ವಿಧಾನ ಹೇಳ್ಕೊಟ್ರು. ಬೆಳಗ್ಗೆ ಎದ್ದ ತಕ್ಷಣ ಹೋಗ್ಬಿಟ್ಟು ಬಾ ಅಂತ ಹೇಳಿ ರಾಮೇಶ್ವರಕ್ಕೆ ಆ ಪ್ರದಕ್ಷಿಣೆ ಹಾಕಿ, ವರ್ಲ್ಡ್ಸ್ ಬಿಗ್ಗೆಸ್ಟ್ ಕಾರಿಡಾರ್, ಅಲ್ಲೆಲ್ಲ ಹೋಗಿ ಬರ್ತೀವಿ. ಹಾಗೆ ಆ ಭಕ್ತಿ ಅನ್ನೋ ಭಾವನೆ ಭಗವಂತ ತುಂಬಬೇಕಾಗಿಲ್ಲ. ನೀನು ಮಾಡು ಪೂಜೆ ಅಂತ. ಕೆಲವರೆಲ್ಲ ಪೂಜೆ ಮಾಡೆ ಏನೋ ಪೂಜೆನೇ ಮಾಡಲ್ಲ. ಅವ್ನು ಹಣೆ ಬರ ಬಿಟ್ಬಿಡಿ. ಒಂದ್ಸಲಿ ಹೇಳ್ಬೋದು, 2 ಸಲ ಹೇಳಬೇಕು, 3ನೇ ಸಲ ಹೇಳಬೇಕು, 4ನೇ ಸಲ ಹೇಳಬಾರ್ದು. ನೀನು ಹಣೆ ಬರ ಬಿದ್ದಿರು, ನೀನು ಹೀಗೆ ಬೀಳಬೇಕು ಅಂತ ಅವನಿಷ್ಟೇ ಇದ್ದರೆ ನಾವೇನು ಮಾಡೋಕ್ಕತ್ತೆ? ಈಶ್ವರನ ಅದೇ ಹೇಳ್ತಾನೆ, 1 ಸಲ ಹೇಳು, 2 ಸಲ ಹೇಳು, 3 ಸಲ ಹೇಳು, 4ನೇ ಸಲ ಹೇಳಬೇಡ. ನನ್ನ ಮಗನ ಭಿಕ್ಷದವನಾಗೇ ಬೀಳಬೇಕು ಅಂತ ನಾನು ಇಟ್ಟಾಗ ಚೇಂಜ್ ಮಾಡಕ್ಕೆ ನೀನು ಯಾರು ಅಂತಾನೆ. ನಿನಗೆ ಅಷ್ಟು ಪ್ರೀತಿ ಅವನ ಮೇಲೆ, ಅಥವಾ ಅವ್ನ ಕಷ್ಟ ಎಲ್ಲ ನೀನು ತಲೆ ಮೇಲೆ ಇಟ್ಕೊ ಅಂತಾನೆ. ಯಾಕೆ ಬೇಕು? ನಮ್ದೇನು ಉರಟ್ಟು ಕಷ್ಟ, ಆ ತಲೆ ಬೇರೆ ಅದು ಬಿಟ್ಕೊಳಕ್ಕೆ ಯಾಕೆ ಬೇಕಾಗಿಲ್ಲ. ಅದಕ್ಕೆ ಹೇಳೋದು, ಜೀವನದಲ್ಲಿ ಮಾರ್ಗ ಅವನಿಗೇ ಆದ ಒಂದು ಸಮಯ ಬರುತ್ತೆ. ಅವನಿಗೆ ಯಾವುದೋ ಒಂದು ಕೆಟ್ಟಗಳಿಗೆ ಬಂದಾಗ ಹೀಗೆ ಅನ್ನಬೇಕು ಅನ್ಸತ್ತೆ. ಅನ್ಸಿದಾಗ ಅವನು ಆ ದೇವರ ಹತ್ರ ಅಶ್ರುತರ್ಪಣ, ಆ ಭಕ್ತಿ ಪರಾಕಾಷ್ಠೆಯಲ್ಲಿ ಭಗವಂತ ಕಾಯ್ತಾನಂತೆ. ವೇಟಿಂಗ್ ಲಿಸ್ಟ್. ಅದಕ್ಕೆ ಹೇಳೋದು, ಏನು ನಾಸ್ತಿಕರಿದ್ದೀರಾ, ರೋಡಲ್ಲಿ ಹೋಗ್ತಿರ್ತೀರಾ, ಒಂದು ಸಲ ನಿಮ್ಮ ಯೋಗ್ಯತೆಗೆ ಒಳಗಡೆ ಹೋಗಿ ಭಗವಂತ ನೀನು ಇದೆಯಾ ಕಣೆಯ, ಒಂದು ನಮಸ್ಕಾರ ನಾನು ಹಾಕ್ತಾ ಇದ್ದೀನಿ, ದಿನಾ ಹಾಕು ಅಂತಲೇ ಹೇಳಿಲ್ಲ. ಆ ಭಗವಂತ ಇದ್ದಾನೆ ಅನ್ನೋ ಮನಸ್ಸಾಕ್ಷಿ ನಿಮ್ಮಲ್ಲಿದ್ದರೆ ಖಂಡಿತ ಒಂದ್ಸಲಿ ಅಂದು ನೋಡಿ, ಯಾವಾಗ ಗೊತ್ತಾಗುತ್ತೆ. ರೋಡಲ್ಲಿ ಹೋಗ್ತಾನೆ ನಮಗೆ ಗೊತ್ತಿಲ್ಲದೆ ಕೈ ಹಿಂಗೆ ಅನ್ನತ್ತೆ ನಮಗೆ. ಒಳಗೆ ಹೋದರೆ ಇನ್ನೆಷ್ಟು ಶಕ್ತಿ ಇರುತ್ತೆ. ಅದಕ್ಕೆ ಹೇಳೋದು, ಆ ಒಳಗಡೆ ಹೋಗಿರ್ತಕ್ಕಂಥ ಶಕ್ತಿ ಸಾನ್ನಿಧ್ಯ ನಿಮಗೆ ಸೇರಬೇಕಂದ್ರೆ ಭಗವಂತ ಕೃಪಾಕಟಾಕ್ಷ ನಾವು ತೋರ್ಸಕ್ಕೆ ಸಾಧ್ಯ ಇಲ್ಲ. ಭಗವಂತ ಇದ್ದಾನೆ. ಫ್ಯಾನ್ ಆಡ್ತಾ ಇದ್ರೆ ಫ್ಯಾನ್ನಲ್ಲಿರ್ತಕ್ಕಂಥ ಗಾಳಿನ ಅನುಭವಿಸ್ಬೋದೇ ಹೊರತು, ಆಹಾ
ಫಸ್ಟ್ ಕ್ಲಾಸ್ ತಣ್ಣಗಿದೆ, ಎ ಸಿನೇ ಇಲ್ಲ ನೋಡಿ. ಅದಕ್ಕೆ ಆದರೂ ಸಹ ಆ ಫ್ಯಾನಲ್ಲಿ ತಣ್ಣಗಿರೋ ಅನುಭವಿಸೋಕ್ಕೆ ಯೋಗ್ಯತೆ ಬೇಕು. ಪ್ರತಿಯೊಬ್ಬನಿಗೂ ಅದೇ ಹೇಳೋದು ನಾವು, ಈ ಜಗತ್ತಲ್ಲಿ ಅನುಭವಕ್ಕಿಂತ ಜಗತ್ತಿನ್ಯಾವುದೂ ಇಲ್ಲ. ಅನುಭವನ ಅವ್ನಿಗೆ ಹೆಂಗೆ ತೋರ್ಸೋಕ್ಕಾಗತ್ತೆ? ಭಗವಂತನ ತೋರ್ಸೋಕ್ಕಾಗತ್ತಾ? ಅವನೇ ಬರಬೇಕು, ಕೆಳಗೆ ಕುಗ್ಗಿಸ್ಕೋಬೇಕು, ಫ್ಯಾನ್ ಕೆಳಗೆ ಅಥವಾ ಎ ಸಿ ಕೆಳಗೆ ಕುಗ್ಗಿಸ್ಕೋಬೇಕು. ನೋಡಿ ಗಾಳಿ ಬರ್ತಾ ತಣ್ಣಗಿದೆ, ಈಗ ಫ್ಯಾನ್ ಓಡ್ತಾ ಇದೆ, ಈಗ ಎ ಸಿ ಓಡ್ತಾ ಇದೆ ಅಂತ. ಇದೆಲ್ಲ ಯೋಗ್ಯತೆ ತಕ್ಕಂತೆ ಅವರವರ ಅನುಸಾರವಾಗಿ ಭಗವಂತ ಮಾಡ್ತಾನೆ ಹೊರತು ನಿಜಕ್ಕೂ ಜೀವನ ಒಂದೊಂದು ಕರ್ಮಾನುಸಾರ. ಅದಕ್ಕೆ ನಾವು ಏನು ಮಾಡಬೇಕು? ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿರ್ತಕ್ಕಂಥ ಪ್ರತಿಯೊಬ್ಬನು ಜೀವನ ಪರ್ಯಂತ ಭಜನೆ ಹೊಡ್ಕೊಂಡು ರಾಮ ರಾಮ, ಕನಕದಾಸನ ಥರ ಹೋಗ್ತಾ ಇರೋದು ತಪ್ಪೆ, ಪುರಂದರದಾಸನ ಥರ ಹೋಗ್ತಾ ಇರೋದು ತಪ್ಪೆ. ಯಾಕಂದರೆ ಇವರೆಲ್ಲ ಭಕ್ತಿಯ ಪರಾಕಾಷ್ಠೆಯಲ್ಲಿ ಪಾಪ ಸ್ವಂತ ಹೆಂಡತಿ ಮಕ್ಕಳು ಬಿಟ್ಬಿಟ್ರು, ಅನ್ಯಾಯ ಆಗೋಯ್ತು ಅಲ್ವಾ? ಅದೇನು ಹೇಳ್ತಾನೆ, ಕರ್ತವ್ಯ ಲೋಪದೋಷ ನೀನು ಮಾಡಿದೆ, ನಿನ್ನ ವಂಶ ಬೆಳೀದೇ ಇದ್ದಾಗ ಆಗೋಯ್ತು. ಆದರೆ ನಿಜ ಜೀವನದಲ್ಲಿ ನೀನು ಮಾಡಿರೋ ಪಾಪಕರ್ಮಗಳಲ್ಲಿ ನೀನು ಪುಣ್ಯ ಸಂಪಾದನೆ ಮಾಡಿದೆ, ಪುಣ್ಯವನ್ನು ಕೊಟ್ಟೆ. ಆದರೆ ಒಂದು ಕಿಂಚಿತ್ ತಪ್ಪನ್ನು ಮಾಡಿದ್ದೆ, ಆ ತಪ್ಪಿಗೆ ಅನುಭವಿಸಲೇಬೇಕು ಅಂದಾಗ ಏನು ಮಾಡ್ದ? ಆ ಒಂದು ನರಕ ಯೋತನೆಯನ್ನು ಭೂಮಿಯಲ್ಲೇ ಭಕ್ತಿಯ ಪರಾಕಾಷ್ಠೆಯಲ್ಲೇ ಒದ್ದಾಡಿ 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 ಭಗವಂತ ಸಿಗ್ದ. ಕೆಲವರಿಗೆ ಸುಮ್ಮನೆ ಟಕಾರ ಅಂತ ಭಗವಂತ ಸಿಕ್ಬಿಡ್ತಾನೆ. ಹೇಗೆ? ನಾವು ನೋಡ್ತಾ ಇದ್ರೆ ಆ ಕಿಂಡಿನ ಕನಕದಾಸರಿಗೆ ತಿರುಗಿಸ್ಬಿಟ್ಟ. ಆದರೆ ಅದಕ್ಕೆ ಮೊದಲು ಎಷ್ಟು ನೋವು ಅನುಭವಿಸಿದ್ರು ಅಂದರೆ ಹೇಳೋದು, ನೀವು ಯಾವುದು ತಿಳ್ಕೊಳ್ಳಿ, ಫಸ್ಟ್ ಕರ್ತವ್ಯಕ್ಕೆ ಏನಕ್ಕೆ ಬಂದಿದ್ರೆ ಭೂಮಿಗೆ, ಆ ಕರ್ತವ್ಯದಲ್ಲಿ ತಂದೆ ತಾಯಿ ಹೆಂಡತಿ ಮಕ್ಕಳು ಏನಾದರೂ ಕಟ್ಕೊಂಡಿದ್ರೆ, ಸಂಸಾರದಲ್ಲಿದ್ದರೆ, ನೀವು ಕೆಲಸ ಕಾರ್ಯ ಏನು ಮಾಡದೇ ಇದ್ರೂ ಗಂಡ ಆದವನು ಮದುವೆ ಮಾಡ್ಕೊಂಡಿರ್ತಾನೆ. ನಿಮ್ಮ ಯೋಗ್ಯತೆಗೆ ನೀವು ದುಡ್ಡು ಸಂಪಾದನೆ ಮಾಡದೇ ಇದ್ದರೆ ಹೆಂಡತಿ ಮಕ್ಕಳು ಯಾವ ನನ್ನ ಮಗ ಸಾಕ್ತಾನೆ? ನೀವು ಸಾಕಬೇಕು. ನೀವು ಆ ಹೆಂಡತಿ ಮಕ್ಕಳು ಅಯ್ಯೋ ಅಂತಿರುತ್ತೆ, ಅಪ್ಪ ಒಂದು ಚಾಕ್ಲೇಟ್ ತೊಗೊಂಬ, ನಿನ್ನ ಯೋಗ್ಯತೆ ಒಂದು ಚಾಕ್ಲೇಟಿನ ಮಕ್ಕಳು ತರಕ್ಕಾಗದಿದ್ದಾಗ ಏನಕ್ಕೆ ಕೆಲಸಕ್ಕೆ ಮಾಡ್ತೀಯಾ? ಏನಕ್ಕೂ ಪ್ರಯೋಜನ ಇಲ್ಲದೆ ಚಂಡ. ಹೇಳೋದು, ಜೀವನದಲ್ಲಿ ಹೆಂಡತಿ ಮಕ್ಕಳನ್ನೆಲ್ಲ ಒಣಗಿಸ್ಬೇಡಿ, ನಿಮ್ಮ ಕರ್ತವ್ಯ ಫಸ್ಟ್ ನಿಷ್ಠೆ, ಅಲ್ಲಿ ಭಕ್ತಿ ಪರಾಕಾಷ್ಠೆ. ಅಂದರೆ ಆ ಭಕ್ತಿ ಭಗವಂತನ ಇಟ್ಕೋಬೇಕು. ಭಗವಂತ ನನಗೆ ನೋಡು, ಇಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ನಾನು ಪ್ರಯತ್ನದ ಮೇಲೆ ನಿನ್ನನ್ನು ನಂಬಿದ್ದೀನಿ, ನೀನು ಆವಾಗ ಕೆಲಸ ಕೊಟ್ಟರೆ ನನ್ನ ಹೆಂಡತಿ ಮಕ್ಕಳು ಸಾಕ್ತೀನಿ, ನನಗೆ ಯೋಗ್ಯತೆಯನ್ನು ಪ್ರಸಾದಿಸು ಅಂತ ಕೇಳ್ಕೋಬೇಕು. ಗಲಾಟೆ ಮಾಡ್ಬೇಕು ಅವನ ಹತ್ರ ನೀನು. ಅಂಥದ್ರಲ್ಲಿ ನಿನ್ನ ಪಾಡಕ್ಕೆ ಸೋಂಬೇರಿ ನನ್ನ ಮಗ ನಿದ್ದೆ ಮಾಡ್ಕೊಂಡು ಕೂರಿಸ್ಕೊಂಡಿದ್ರೆ ಪಾಪ ಇವ್ರಿಗೆಲ್ಲ ಯಾರು ನೋಡ್ಕೊಳ್ಳೋರು? ಆಗ ಹೆಂಡತಿ ಮಕ್ಕಳ ಶಾಪ ಇದೆಯಲ್ಲ, ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ಲ, ಹಾಗೆ ಬಿದ್ದಿರ್ತೀಯ. ಅದಕ್ಕೆ ಹೋದ ಜನ್ಮದ ಕರ್ಮ ನಿಮ್ಮನ್ನು ಈ ಸಲ ಕಾಡ್ತಾ ಇರುತ್ತೆ. ಈ ಜನ್ಮದಲ್ಲೂ ತಿಳಿದು ಆ ತಪ್ಪುಗಳನ್ನು ಮಾಡಬೇಡಿ. ಭಕ್ತಿಯ ಪರಾಕಾಷ್ಠೆಯಲ್ಲಿ ಭಗವಂತನ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಲಿ ಅಂತ ಈ ಮುಖಾಂತರ ಹೇಳ್ತಾರೆ.